83ನೇ ಪ್ರಶ್ನೆಯನ್ನು ನೋಡೋಣ. ರೋಧಕಗಳಾದ R1, R2 ಮತ್ತು R3ಗಳ ಬೆಲೆಗಳು ಕ್ರಮವಾಗಿ 5 ಓಮ್, 10 ಓಮ್, 30 ಓಮ್ಗಳಾಗಿದ್ದು ಅವುಗಳನ್ನು 12 ವೋಲ್ಟ್ ವಿಭವಾಂತರವಿರುವ ಒಂದು ಶುಷ್ಕ ಕೋಶಕ್ಕೆ ಸಮಾಂತರವಾಗಿ ಜೋಡಿಸಿದೆ. ಹಾಗಾದರೆ ಪ್ರತಿಯೊಂದು ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ. ಮೊದಲಿಗೆ ಇಲ್ಲಿ ನಾವು ಈ ಒಂದು ಪ್ರಶ್ನೆಗೆ ಅನುಗುಣವಾದಂತಹ ವಿದ್ಯುನ್ಮಂಡಲದ ಚಿತ್ರವನ್ನ ಬರ್ಕೊಂಡ್ರೆ 3 ರೋಧಕಗಳಿದೆ, ಹಾಗೆ ಅವುಗಳನ್ನ ಸಮಾಂತರವಾಗಿ ಜೋಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ವಾ? ವಿಭವಾಂತರದ ಜೊತೆಗೆ ಅಂದ್ರೆ ಬ್ಯಾಟ್ರಿ ಶುಷ್ಕ ಕೋಶದ ಜೊತೆಗೆ ಇದು ಸಮಾಂತರ ಜೋಡಣೆಯಲ್ಲಿ ಇದೆ. ಈ ರೀತಿ ನಾವು ಜೋಡಣೆಯನ್ನ ನೋಡಿದ್ರೆ ಇದು R1 5 ಓಮ್ ಅಂತ ತಗೊಳ್ಳೋಣ, R2 10 ಓಮ್, R3ಯ ಬೆಲೆ 30 ಓಮ್ ಅಂತ ಕೊಟ್ಟಿದ್ದಾರೆ. ಹಾಗೆ ವಿಭವಾಂತರ 12 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ನಮಗೆ ಮೊದಲನೇ ಪ್ರಶ್ನೆ ಏನಿದೆ, ಪ್ರತಿಯೊಂದು ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಅಂದ್ರೆ I1 ಬೇಕು ನಮ್ಗೆ. ಸೊ ನಾವು V = IR ಓಮ್ನ ನಿಯಮವನ್ನ ಬಳಸಿ I1, I2, I3ಗಳನ್ನ ಕಂಡು ಹಿಡಿದ್ರೆ ಇದು V/R1 ಆಗುತ್ತೆ. ಬೆಲೆ ಎಷ್ಟು? 12/5 ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಸೊ 5 1 5 2 10.4 2.4 ಆಂಪಿಯರ್ ಅನ್ನೋದು ನಮಗೆ ಸಿಗ್ತಾ ಇದೆ I1. ಇನ್ನು I2 ಎಷ್ಟಿದೆ? V/R2. ಸೊ V 12 ಇದೆ, R2 10 ಇದೆ. ಸೊ ಇದೆಷ್ಟಾಗತ್ತೆ? 1.2 ಆಂಪಿಯರ್ ಅಂತ ಗೊತ್ತಾಗ್ತಾ ಇದೆ. ಹಾಗೆ I3 ಅನ್ನ ನೋಡಿದ್ರೆ V/R3 ಅಂತ ಇರುತ್ತೆ. 12/R3ಯ ಬೆಲೆ 30 ಇದೆ. ಸೊ ಇದು 12/30 ಅಂತ ಆಗತ್ತೆ. ಇದನ್ನ ನಾವು 12 2 6 12 2 15 30 6/15 ಅಂತ ಆಗತ್ತೆ. 6 1 6 2 12 3 ಉಳ್ಕೊಂಡಿರತ್ತೆ. ಸೊ 0 ಇಟ್ಟಾಗ 2.65 ಸೊ ಇದು 1/2.5. 2 ಕಡೆಗೆ 10ರಿಂದ ಗುಣಾಕಾರ ಮಾಡಿದ್ರೆ ನಮ್ಗಿಲ್ಲಿ 10/25 ಅಂತ ಸಿಗ್ತಾ ಇದೆ. ಸೊ ಇದರ ಬೆಲೆ ಎಷ್ಟಾಗತ್ತೆ? 25 1 25 0.4 ಸೊ ಇದ್ರ 0.4 ಆಂಪಿಯರ್ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದು ಮೊದಲನೇ ಪ್ರಶ್ನೆಗೆ ಉತ್ತರ ಆಯ್ತು. ಇನ್ನು ಮಂಡಲದಲ್ಲಿನ ಒಟ್ಟು ವಿದ್ಯುತ್ ಪ್ರವಾಹ, ಇದನ್ನ ನಾವು ನಂತರ ಸಾಲ್ವ್ ಮಾಡೋಣ. ಮೊದಲಿಗೆ ಮಂಡಲದ ಒಟ್ಟು ರೋಧವನ್ನ ಲೆಕ್ಕ ಮಾಡಿ ಇದನ್ನ ಸಾಲ್ವ್ ಮಾಡ್ಕೊಬಿಡೋಣ. ಮೂರನೇದು. ಸೊ ಇಲ್ಲಿ ರೋಧಕಗಳು ಸಮಾಂತರ ಜೋಡಣೆಯಲ್ಲಿ ಇರೋದ್ರಿಂದ ಒಟ್ಟು ರೋಧ ಅಂದ್ರೆ 1/Rp ಅಂತ ಆಗತ್ತೆ. 1/Rp 1/R1 ಪ್ಲಸ್ 1/R2 ಪ್ಲಸ್ 1/R3ಗೆ ಸಮವಾಗಿರುತ್ತೆ. ಆದ್ರಿಂದ ನಾವು ಇದನ್ನ 1/5 ಪ್ಲಸ್ 1/10 ಪ್ಲಸ್ 1/30 ಅಂತ ತಗೊಂಡ್ರೆ ಇವು ಮೂರರ ಲಸ ಏನಾಗತ್ತೆ ಮಕ್ಕಳೇ? 5 1 5 2 5 6 ಸೊ 2 1 3 1 ಸೊ 5 2 10 ಗುಣಿಸು 3 30 ಲಸ ಅನ್ನೋದು ಗೊತ್ತಾಗ್ತಾ ಇದೆ. ಸೊ 30ಅನ್ನ ನಾವು ಛೇದದಲ್ಲಿ ತಗೊಂಡ್ರೆ 6 ಪ್ಲಸ್ 3 ಪ್ಲಸ್ 1 ಹೌದಾ? ಸೊ ಇದೇನಾಗ್ತಾ ಇದೆ? 10/30 ಅಂದ್ರೆ 1/3. ಇದರ ಬೆಲೆ 3 1 0.3. ಇದು ಪುನರಾವರ್ತನೆ ಆಗ್ತಾ ಹೋಗುತ್ತೆ. ಸೊ ರೋಧ ನಮ್ಗೆ ಸಿಗ್ತಾ ಇರೋದು 1/3 ಅಂದ್ರೆ 0.3 ಓಮ್ನಷ್ಟು ರೋಧ ಸಿಗ್ತಾ ಇದೆ. ಈಗ ನಾವು ಇಲ್ಲಿ ಮಂಡಲದಲ್ಲಿನ ಒಟ್ಟು ವಿದ್ಯುತ್ ಪ್ರವಾಹವನ್ನ 2 ರೀತಿಯಲ್ಲಿ ಕಂಡುಹಿಡಿಬಹುದು. ಒಂದು, ಇಲ್ಲಿ ನಮ್ಗೆ I1 I2 I3 ಸಿಕ್ಕಿದೆ, ಇವುಗಳ ಮೊತ್ತ ಕೂಡ ಹೌದು.
I1 ನ ಬೆಲೆ 2.4, I2 ಬೆಲೆ 1.2, ಹಾಗೆ I3 ಯ ಬೆಲೆ 0.4 ಅಂತ ಗೊತ್ತಾಗ್ತಾ ಇದೆ. ಸೊ ಇವುಗಳನ್ನೆಲ್ಲ ಕೂಡಿಸಿದಾಗ 4 + 4 8 + 2 10 ಆಗುತ್ತೆ. 0 2 + 1 3 + 1 4 ಆಂಪಿಯರ್ ಅನ್ನೋದು ಈ ಮೂಲಕನೂ ನಾವು ಪಡ್ಕೋಬಹುದು. ಅಥವಾ ಇಲ್ಲಿ ನಮ್ಗೆ RP ಬೆಲೆ ಗೊತ್ತಾಗ್ತಾ ಇದೆ ಅಲ್ವಾ? ಇಲ್ಲಿ ಇದು ಇಲ್ಲಿ 1/RP ಇಷ್ಟು ಬಂದಿದೆ. ಸೊ RP ಯ ಬೆಲೆಯನ್ನ ನಾವು ತಗೊಂಡಾಗ ಇದನ್ನ ನಾವು ಉಲ್ಟಾ ತಗೊಳ್ಬೇಕು. ಅಂದ್ರೆ RP ಏನಾಗತ್ತೆ 30/10 ಅಂತ ಆಗತ್ತೆ. ಸೊ ಇದು 3 ಓಮ್ ಅನ್ನೋದು ಗೊತ್ತಾಗ್ತಾ ಇದೆ. ಇದನ್ನ ಬಳಸ್ಕೊಂಡು ನಾವು ವಿದ್ಯುತ್ತನ್ನ ಕಂಡುಹಿಡಿಬಹುದು. ಈಗ ಎರಡನೇ ಪ್ರಶ್ನೆಗೆ ನಾವು ಸಾಲ್ವ್ ಮಾಡಿದ್ರೆ I = V/R ಆಗತ್ತೆ. V ಬೆಲೆ ಎಷ್ಟಿದೆ 12 ವೋಲ್ಟ್, R ಬೆಲೆ 3. ಸೊ ಇಲ್ಲಿಂದನೂ ಕೂಡ ನಾವು 4 ಆಂಪಿಯರ್ ಅನ್ನೋದನ್ನ ಪಡಿಬಹುದು. ಈ ಎರಡೂ ವಿಧಾನದಲ್ಲಿ ನಾವು ವಿದ್ಯುತ್ ಪ್ರವಾಹ ಎಷ್ಟಾಗ್ತಾ ಇದೆ ಅನ್ನೋದನ್ನ ಲೆಕ್ಕ ಹಾಕಬಹುದು.